Hello everyone, I am Vinayak and welcome to my YouTube ಚಾನಲ್. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ಅಂದರೆ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು, ಸಿ ಟೆಟ್ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಹೀಗೆ ಇಂಥ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನಾವು ಟಿ ಇ ಟಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಎಲ್ಲಿದಪ್ಪ ಅಂತಂದರೆ ಎನ್ ಸಿ ಆರ್ ಟಿ ಬುಕ್ಸ್ಗಳಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಸಹ ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿಯ ಆಹಾರದ ಘಟಕಗಳು ಅಥವಾ ಕಾಂಪೊನೆಂಟ್ಸ್ ಆಫ್ ಫುಡ್ ಈ ಪಾಠದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಲಿದ್ದೇನೆ. ಆಮೇಲೆ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಗಳನ್ನ ಸಹ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಆ ಪಾರ್ಟ್ 2 ವಿಡಿಯೋ ಸಹ ನೋಡಿ ಅಂತ ಹೇಳ್ತಾ ಈಗ ಲೆಟ್ಸ್ ಬಿಗಿನ್ ವಿತ್ ದಿ ಚಾಪ್ಟರ್ ಕಾಂಪೊನೆಂಟ್ಸ್ ಆಫ್ ಫುಡ್. ಈ ಆಹಾರದ ಘಟಕಗಳು ಅಥವಾ ಕಾಂಪೊನೆಂಟ್ಸ್ ಆಫ್ ಫುಡ್ ಯಾವ್ಯಾವುದಪ್ಪ ಅಂತಂದ್ರೆ ಎಷ್ಟಿದಾವೆ ಅಂತ ನೋಡೋದಾದರೆ ಟೋಟಲ್ 6 ಕಾಂಪೊನೆಂಟ್ಸ್ ಆಫ್ ಫುಡ್ ಇದ್ದಾವೆ. ಯಾವ್ಯಾವ ಅಂತಂದರೆ ಮೇಜರಾಗಿ ಕಾಂಪೊನೆಂಟ್ಸು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸು ಆ್ಯಂಡ್ ಮಿನರಲ್ಸ್ ಮತ್ತು ಡಯಟ್ರಿ ಫೈಬರ್ಸ್ ಆರ್ ರಫೇಸ್ ಅಂದರೆ ನಾರಿನ ಅಂಶ ಹೊಂದಿರುವಂತಹ ಆಹಾರಗಳು ಅಂತ ಹೇಳ್ಬೋದು ನಾವು. ಆಮೇಲೆ ಈ ಕಾಂಪೊನೆಂಟ್ಸಿಗೆ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಈ ಕಾರ್ಬೋಹೈಡ್ರೇಟ್ಸಲ್ಲಿ ಮೇನಾಗಿ ನಮ್ಮ ಆಹಾರದಲ್ಲಿ 2 ಟೈಪ್ ಆಗಿ ನಾವು ಕಾರ್ಬೋಹೈಡ್ರೇಟ್ ನೋಡ್ಬೋದು. ಯಾವುದಪ್ಪ ಅಂತಂದರೆ ಒಂದು ಸ್ಟಾರ್ಚ್ ಫಾರ್ಮಲ್ಲಿ, ಇನ್ನೊಂದು ಶುಗರ್ಸ್ ಫಾರ್ಮಲ್ಲಿ. ಆಮೇಲೆ ನಮ್ಮ ಆಹಾರದಲ್ಲಿ ಯಾವ್ಯಾವ ಥರದ ಕಾಂಪೊನೆಂಟ್ ಅಂದರೆ ಆಹಾರದ ಘಟಕ ಇದೆ ಅಂತ ನೋಡೋದಕ್ಕೆ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ನಾವು ಮಾಡ್ತೀವಿ. ಓಕೆ, ಆ ಟೆಸ್ಟ್ಗಳನ್ನ ಮಾಡೋದಕ್ಕೆ ಕೆಲವೊಂದಿಷ್ಟು ಸೊಲ್ಯೂಷನ್ ನಮಗೆ ಬೇಕಾಗ್ತದೆ, ಅಂದರೆ ರಿಯೇಜೆಂಟ್ಸ್ ಬೇಕಾಗ್ತದೆ. ಆ ರಿಯೇಜೆಂಟ್ಸ್ನ ಹೇಗೆ ತಯಾರು ಮಾಡೋದು ಅಂಥೇಳಿ ನಮ್ಮ NCERT ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಹ ನಮಗೆ 1 ಮಾರ್ಕ್ಸ್ ಕ್ವಶನ್ ಆಗಿ ಬರ್ಬೋದು. ಸೊ ಅದನ್ನ ರಿಯೇಜೆಂಟ್ಸ್ನ ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಯಾವ್ಯಾವ ಸೊಲ್ಯೂಷನ್ ಬೇಕಾಗ್ತವಪ್ಪ ಅಂದರೆ ಟೆಸ್ಟ್ಗಳಿಗೆ ಒಂದು ಅಯೋಡಿನ್ ಸೊಲ್ಯೂಷನ್ ಬೇಕಾಗ್ತದೆ. ಓಕೆ, ಆಮೇಲೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬೇಕಾಗ್ತದೆ, ಆಮೇಲೆ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಬೇಕಾಗ್ತದೆ. ಸೊ ಮೊದಲನೇದಾಗಿ ನಾವೀಗ ಅಯೋಡಿನ್ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ಫ್ಯೂ ಡ್ರಾಪ್ಸ್ ಆಫ್ ಟಿಂಕ್ಚರ್ ಅಯೋಡಿನ್ ತೊಗೋಬೇಕು. ಆಮೇಲೆ ಅದನ್ನ ಹಾಫ್ ಟೆಸ್ಟ್ ಟ್ಯೂಬ್ ವಾಟರ್ಗೆ ಮಿಕ್ಸ್ ಮಾಡಿದರೆ ಆಯಿತು, ಇದು ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ತಯಾರಾಗ್ತದೆ. ನೆಕ್ಸ್ಟ್ ಇನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹೇಗೆ ತಯಾರು ಮಾಡೋದು ನೋಡೋಣ. ಇಲ್ಲಿ 2 ಗ್ರಾಮ್ ಕಾಪರ್ ಸಲ್ಫೇಟ್ ತೊಗೋಬೇಕು. ಆಮೇಲೆ ಅದನ್ನ 100 ml ವಾಟರ್ ಜೊತೆ ಮಿಕ್ಸ್ ಮಾಡಿದರೆ ನಮಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಿಗ್ತದೆ. ಆಮೇಲೆ ಈ ಕಾಸ್ಟಿಕ್ ಸೋಡಾನ ಹೇಗೆ ಪ್ರಿಪೇರ್ ಮಾಡೋದು ನೋಡೋದಾದರೆ 10 ಗ್ರಾಮ್ ಕಾಸ್ಟಿಕ್ ಸೋಡಾ ತೊಗೋಬೇಕು. ಆಮೇಲೆ ಅದನ್ನ 100 ml ವಾಟರಲ್ಲಿ ಮಿಕ್ಸ್ ಮಾಡಿದರೆ ಇದು ಕಾಸ್ಟಿಕ್ ಸೋಡಾ ಆಗಿ ನಮಗೆ ಸಿಗ್ತದೆ ಸೊಲ್ಯೂಷನ್. ಸೊ ಇದು ಸಹ ಈ ಪಾರ್ಟಲ್ಲಿ ನಮಗೆ 1 ಮಾರ್ಕ್ ಕ್ವಶನ್ನ ಬರ್ಬೋದು, ಅಂದರೆ ಯಾವ ರಿಯೇಜೆಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಅವರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನು ನಾನು ಹೇಳಿದೆ ಆವಾಗಲೇ ನಮ್ಮ ಫುಡ್ನಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ, ಪ್ರೋಟೀನ್ ಇರ್ತದೆ, ಆಮೇಲೆ ಫ್ಯಾಟ್ಸ್ ಇರ್ತದೆ ಅಂಥೇಳಿ. ಇದೆಲ್ಲ ನಮ್ಮ ಆಹಾರದಲ್ಲಿ ಇದೆಯೋ ಇಲ್ಲೋ ಅಂತ ಕಂಡುಹಿಡಿಯೋದಕ್ಕೆ ನಾವು ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಮಾಡ್ತೀವಿ. ಓಕೆ, ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಟೆಸ್ಟ್ಗಳನ್ನ ನೋಡೋಣ. ಮತ್ತು ಇಲ್ಲಿ ಟೆಸ್ಟ್ ಫಾರ್ ಸ್ಟಾರ್ಚ್ ಅಂತ ಬರೆದಿದ್ದೀನಿ, ಅಂದರೆ ಕಾರ್ಬೋಹೈಡ್ರೇಟು ನಮಗೆ ಸ್ಟಾರ್ಚ್ ಮತ್ತು ಶುಗರ್ ಫಾರ್ಮಲ್ಲಿ ನಮ್ಮ ಫುಡ್ಡಲ್ಲಿ ಸಿಗ್ತದೆ. ಸೊ ಟೆಸ್ಟ್ ಫಾರ್ ಸ್ಟಾರ್ಚ್ ಅಥವಾ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ ನೋಡೋದಾದರೆ ಈ ಫುಡ್ ಐಟಮ್ನ ತೊಗೋಬೇಕು. ಇನ್ನು ಪೌಡರ್ ಫಾರ್ಮ್ ಅಥವಾ ಅದನ್ನು ಮ್ಯಾಶ್ ಮಾಡಿರಬೇಕು. ಅದನ್ನು ತೊಗೊಂಡು ಪ್ಲಸ್ 2 to 3 ಡ್ರಾಪ್ಸ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಹಾಕಿದರೆ ಆ ಒಂದು ವೇಳೆ ಸೊಲ್ಯೂಷನ್ನು ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಅರ್ಥ. ಒಂದು ವೇಳೆ ಬ್ಲೂ ಬ್ಲ್ಯಾಕ್ ಕಲರ್ಗೆ ಅದು ಟರ್ನ್ ಆಗಲಿಲ್ಲಪ್ಪ ಅಂತಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಸೊಲ್ಯೂಷನು ಇಲ್ಲ ಅಂತ ಅರ್ಥ. ಓಕೆ, ಇದು ಟೆಸ್ಟ್ ಫಾರ್ ಸ್ಟಾರ್ಚ್. ನೆಕ್ಸ್ಟು ಇನ್ನು ಟೆಸ್ಟ್ ಫಾರ್ ಪ್ರೋಟೀನ್ ನೋಡೋದಾದರೆ ಇಲ್ಲಿ ಫುಡ್ ಐಟಮ್ ತೊಗೋಬೇಕು, ಅದು ಪೌಡರ್ ಫಾರ್ಮೆಟ್ನಲ್ಲಿ ಇರಬೇಕು. ಆಮೇಲೆ ಅದಕ್ಕೆ 10 ಡ್ರಾಪ್ಸ್ ಆಫ್ ವಾಟರ್ ಹಾಕಬೇಕು. ಆಮೇಲೆ ಶೇಕ್ ಮಾಡಬೇಕು. ನೆಕ್ಸ್ಟು 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಬೇಕು. ಓಕೆ, ಪ್ಲಸ್ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾ. ಓಕೆ, ಇನ್ನೇನು ಮಾಡಬೇಕು, ಫುಡ್ ಐಟಮ್ ತೊಗೊಳ್ಬೇಕು, ಅದಕ್ಕೆ 10 ಡ್ರಾಪ್ಸ್ ಆಫ್ ವಾಟರ್ ಹಾಕಿ ಶೇಕ್ ಮಾಡಬೇಕು. ಆಮೇಲೆ 2 ಡ್ರಾಪ್ಸು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಬೇಕು. ಆಮೇಲೆ 10 ಡ್ರಾಪ್ಸು ಕಾಸ್ಟಿಕ್ ಸೋಡಾ ಹಾಕಬೇಕು. ಓಕೆ, ಇದನ್ನು ಶೇಕ್ ಮಾಡಿ 5 ನಿಮಿಷ ಹಾಗೆ ಬಿಡಬೇಕು. ಒಂದು ವೇಳೆ ಕಲರ್ ಏನಾದರೂ ವೈಲೆಟ್ ಕಲರ್ ಆಗಿ ಟರ್ನ್ ಆದರೆ ಅದು ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಪ್ರೋಟೀನ್. ಒಂದು ವೇಳೆ ವೈಲೆಟ್ ಕಲರ್ ಬರಲಿಲ್ಲಪ್ಪ ಅಂತಂದರೆ ಆ ಆಹಾರದಲ್ಲಿ ಪ್ರೋಟೀನ್ ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟು ಇನ್ನು ಫ್ಯಾಟ್ಸ್ ಇದೆ ಇಲ್ಲ, ನಮ್ಮ ಆಹಾರದಲ್ಲಿ ಫ್ಯಾಟ್ಸ್ ಇದೆ ಇಲ್ಲ ಅಂತ ನೋಡೋದಾದರೆ ಯಾವ ಟೆಸ್ಟ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಪೇಪರ್ ತೊಗೊಳ್ಬೇಕು.
ಆ ಪೇಪರ್ ಮಧ್ಯದಲ್ಲಿ ಆಹಾರವನ್ನು ಇಟ್ಟು ಸ್ವಲ್ಪ ಹತ್ತಿಕ್ಕಿದ್ರೆ ಆ ಪೇಪರ್ ಮೇಲೆ ಏನಾದರೂ ಆಯಿಲ್ ಡಿಪಾಸಿಟ್ ಆದರೆ ಆಯಿಲ್ ಬಂದರೆ ಆ ಆಹಾರದಲ್ಲಿ ಫ್ಯಾಟ್ಸ್ ಇದೆ ಅಂತ ಅರ್ಥ. ಓಕೆ, ಆಮೇಲೆ ಈ ಫ್ಯಾಟ್ಸಲ್ಲಿ ಎರಡು ಟೈಪ್ಸ್ ಇದೆ. ಏನಪ್ಪ ಅಂದರೆ ಒಂದನೇದು ಸ್ಯಾಚುರೇಟೆಡ್ ಫ್ಯಾಟ್ಸು, ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತೇಳಿ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಅದು ಸಾಲಿಡ್ ಫಾರ್ಮ್ನಲ್ಲಿದ್ದರೆ ಅದು ಸ್ಯಾಚುರೇಟೆಡ್ ಫ್ಯಾಟು. ಆಮೇಲೆ ರೂಮ್ ಟೆಂಪ್ರೇಚರ್ನಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿದ್ದರೆ ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಅರ್ಥ. ಓಕೆ, ಆಮೇಲೆ ಈ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು ಮತ್ತು ಫ್ಯಾಟ್ಸು ಮಿನರಲ್ಸು ಇವೆಲ್ಲ ನಮಗೆ ಎದಕ್ಕೆ ಬೇಕು, ಅದರ ಉಪಯೋಗ ಏನಂತ ನೋಡೋಣ. ಈಗ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ ಎದಕ್ಕೆ ಬೇಕಪ್ಪ ಅಂತ ನೋಡೋದಾದರೆ, ಈ ಕಾರ್ಬೋಹೈಡ್ರೇಟ್ಸ್ ಮತ್ತು ಈ ಫ್ಯಾಟ್ಸನ್ನು ನಾವು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಓಕೆ, 1 ಮಾರ್ಕ್ ಕ್ವಶನ್ ಆಗಿ ಬರ್ಬೋದು ಇದು. ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತೇಳಿ ಬರ್ತದೆ. ಓಕೆ, ಆಮೇಲೆ ಈ ಫ್ಯಾಟ್ಸ್ ಇದೆ ನೋಡಿ, ಕಾರ್ಬೋಹೈಡ್ರೇಟಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ನಮಗೆ ಎನರ್ಜಿ ಕೊಡ್ತದೆ. ಅಂದರೆ ಒಂದು ಬೌಲ್ ಕಾರ್ಬೋಹೈಡ್ರೇಟ್ ತೊಗೊಳ್ಳೋದು, ಆಮೇಲೆ ಇನ್ನೊಂದು ಬೌಲು ಫ್ಯಾಟ್ಸ್ ತೊಗೊಂಡ್ರೆ ನಮಗೆ ಹೆಚ್ಚಿಗೆ ಎನರ್ಜಿ ಕೊಡೋದು ಯಾವುದಪ್ಪ ಅಂದರೆ ಫ್ಯಾಟ್ಸ್ ನಮಗೆ ಹೆಚ್ಚಿಗೆ ಎನರ್ಜಿ ಕೊಡ್ತದೆ. ಹಾಗಂತೇಳಿ ನಾವು ಫ್ಯಾಟ್ ಇರುವಂತಹ ಅಂದರೆ ಆಯಿಲಿ ಪದಾರ್ಥ ಇರುವಂಥ ಆಹಾರನ ಹೆಚ್ಚಿಗೆ ತೊಗೊಳ್ತಾ ಹೋದರೆ ಅದು ಏನಾಗಿ ಪರಿಣಮಿಸ್ತದೆ ಅಂತಂದರೆ ಒಬೆಸಿಟಿಯಾಗಿ ಬರ್ತದೆ ನಮಗೆ. ಅಂದರೆ ಸ್ಥೂಲಕಾಯ ಅಂದರೆ ನಮ್ಮ ದೇಹದ ತೂಕವನ್ನು ಹೆಚ್ಚಿಗೆ ಆಗಿಸ್ತದೆ. ಓಕೆ, ಸೊ ಹಾಗಾಗಿ ಕಾರ್ಬೋಹೈಡ್ರೇಟು ಮತ್ತು ಫ್ಯಾಟ್ಸ್ ಕಂಪೇರ್ ಮಾಡಿದರೆ ನೋ ಡೌಟ್ ಫ್ಯಾಟ್ಸು ಹೆಚ್ಚಿಗೆ ಎನರ್ಜಿ ಕೊಡ್ತದೆ. ಬಟ್ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದಪ್ಪ ಅಂತಂದರೆ ಕಾರ್ಬೋಹೈಡ್ರೇಟು ತುಂಬಾ ಒಳ್ಳೆಯದು. ಆಮೇಲೆ ಈ ಕಾರ್ಬೋಹೈಡ್ರೇಟ್ಸ್ಗೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೀತಾರೆ. ಇದು ಡೆಫಿನೆಟ್ಟಾಗಿ ಬರುವಂಥ 1 ಮಾರ್ಕ್ ಕ್ವಶನ್ನು. ಓಕೆ, ನೆಕ್ಸ್ಟು ಈ ಕಾರ್ಬೋಹೈಡ್ರೇಟ್ಸು ಯಾವ್ಯಾವ ಆಹಾರದಲ್ಲಿ ನಮಗೆ ಸಿಗ್ತದಪ್ಪ ಅಂತ ನೋಡೋದಾದರೆ, ಸ್ವೀಟ್ ಪೊಟ್ಯಾಟೋದಲ್ಲಿ ಸಿಗ್ತದೆ, ಆಮೇಲೆ ಪೊಟ್ಯಾಟೋದಲ್ಲಿ ಸಿಗ್ತದೆ, ಶುಗರ್ ಕೇನ್ ಅಂದರೆ ಕಬ್ಬು, ಪಪ್ಪಾಯ, ವೀಟು, ರೈಸು, ಬಾಜ್ರಾ ಅಂದರೆ ಸಜ್ಜೆಯಲ್ಲಿ ಸಿಗ್ತದೆ, ಮೇಜ್ನಲ್ಲಿ ಸಿಗ್ತದೆ, ಮ್ಯಾಂಗೋ, ಮೆಲನ್ನು, ಇವು ಎಲ್ಲ ಏನು ಸಿಗ್ತದೆ, ಇದು ಈ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ಫ್ಯಾಟ್ಸ್ ನಮ್ಗೆ 2 ರೀತಿಯಾಗಿ ನಾವು ಪಡ್ಕೋಬೋದು. ಒಂದು ಪ್ಲಾಂಟ್ಸ್ ಮುಖಾಂತರ, ಇನ್ನೊಂದು ಪ್ರಾಣಿಗಳ ಮುಖಾಂತರ. ಈ ಪ್ಲಾಂಟ್ಸ್ ಮುಖಾಂತರ ಎಲ್ಲೆಲ್ಲಿ ಸಿಗ್ತದಪ್ಪ ಅಂತಂದ್ರೆ ಫ್ಯಾಟ್ಸು ಈ ಆಯಿಲಿ ಸೀಡ್ಸ್ ಇರ್ತಾವೆ ನೋಡಿ, ಆಯಿಲಿ ಸೀಡ್ಸು ಅದರಲ್ಲಿ ನಮಗೆ ಏನು ಫ್ಯಾಟ್ಸ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಗ್ರೌಂಡ್ನಟ್ ಆಗಿರ್ಬೋದು, ಅಂದರೆ ಶೇಂಗಾ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಬಾದಾಮು, ಟಿಲ್ ಅಂದರೆ ಎಳ್ಳು ಆಗಿರ್ಬೋದು, ಅಂದರೆ ಸೂರ್ಯಕಾಂತಿ ಆಯಿಲ್ ಆಗಿರ್ಬೋದು, ಸಾಸಿವೆ ಎಣ್ಣೆ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಮತ್ತು ಸೋಯಾಬೀನ್ ಆಯಿಲ್ ಆಗಿರ್ಬೋದು, ಇಲ್ಲೆಲ್ಲ ನಮಗೆ ಏನು ಸಿಗ್ತದೆ, ಫ್ಯಾಟ್ ಸಿಗ್ತದೆ. ಇದು ಪ್ಲಾಂಟ್ ಸೋರ್ಸಸ್. ನೆಕ್ಸ್ಟ್ ಇನ್ನು ಎನಿಮಲ್ ಸೋರ್ಸಸ್ ನೋಡೋದಾದರೆ ಮೀಟು, ಗೀ, ಮತ್ತು ಮಿಲ್ಕು, ಬಟರು, ಎಗ್ಸು, ಕ್ರೀಮು ಮತ್ತು ಫಿಶ್ನಿಂದ ನಮಗೇನು ಸಿಗ್ತದೆ, ಫ್ಯಾಟ್ ಸಿಗ್ತದೆ. ನೆಕ್ಸ್ಟ್ ಇನ್ನು ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಪ್ರೋಟೀನ್ಸು ನಮ್ಗೆ ಎದಕ್ಕೆ ಬೇಕಪ್ಪ ಅಂತಂದ್ರೆ ನಮ್ಮ ಬಾಡಿಯ ಗ್ರೋತ್ ಸರಿಯಾಗಲಿಕ್ಕೆ ಮತ್ತು ನಮ್ಮ ಟಿಶ್ಯೂಸ್ನ ರಿಪೇರ್ ಮಾಡಲಿಕ್ಕೆ ಏನು ಬೇಕು, ನಮಗೆ ಪ್ರೋಟೀನ್ಸ್ ಬೇಕಾಗ್ತದೆ. ಓಕೆ, ಅದಕ್ಕೆ ನಾವು ಪ್ರೋಟೀನ್ಸ್ಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ ನಾವು. ಓಕೆ, ಬಾಡಿ ಬಿಲ್ಡಿಂಗ್ ಫುಡ್ಸ್. ಈಗ ನೀವು ನೋಡ್ಬೋದು ಜಿಮ್ ಅಥವಾ ಹೋಗೋರು ಏನು ಮಾಡ್ತಿರ್ತಾರೆ ಅಂತಂದರೆ ಹೆಚ್ಚಿಗೆ ಅವರು ಪ್ರೋಟೀನ್ ಇಂಟೇಕನ್ನು ಮಾಡ್ತಿರ್ತಾರೆ. ಯಾಕಂದರೆ ಅವರವರ ಬಾಡಿನ ಅಂದರೆ ಮಸಲ್ಸ್ನ ಬಿಲ್ಡ್ ಮಾಡಬೇಕಾಗಿರ್ತದೆ. ಅದಕ್ಕೆ ಅವರು ಹೆಚ್ಚಿಗೆ ಪ್ರೋಟೀನ್ ಇಂಟೇಕನ್ನು ತೊಗೊಳ್ತಾರೆ. ಓಕೆ, ಸೊ ಪ್ರೋಟೀನ್ಸ್ ಆರ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಮತ್ತು ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ಸು ಎನರ್ಜಿ ಗಿವಿಂಗ್ ಫುಡ್ಸ್ ಅವು. ಓಕೆ, ಆಮೇಲೆ ಇಲ್ಲಿ ಪ್ರೋಟೀನು ಸಹ ನಮಗೆ ಪ್ಲಾಂಟ್ ಸೋರ್ಸಸ್ನಿಂದ ಸಿಗ್ತದೆ ಮತ್ತು ಎನಿಮಲ್ ಸೋರ್ಸಸ್ನಿಂದನೂ ಸಿಗ್ತದೆ. ಓಕೆ, ಈ ಪ್ಲಾಂಟ್ ಸೋರ್ಸಸ್ನಿಂದ ಎಲ್ಲಿ ಸಿಗ್ತದೆ ನೋಡೋದಾದರೆ ಗ್ರಾಮ್ನಿಂದ ಸಿಗ್ತದೆ, ಆಮೇಲೆ ತೊಗರಿ ಬೇಳೆಗಳಿಂದ ಸಿಗ್ತದೆ, ಬೀನ್ಸಿಂದ ಸಿಗ್ತದೆ, ಸೋಯಾಬೀನ್ಸು, ಹೆಸರು ಕಾಳು, ಪೀಸು ಅಂದರೆ ಬಟಾಣಿಗಳಿಂದ ನಮಗೆ ಪ್ರೋಟೀನ್ ಸಿಗ್ತದೆ. ಆಮೇಲೆ ಎನಿಮಲ್ ಸೋರ್ಸಸ್ಸಿಂದ ನೋಡೋದಾದರೆ ಮೀಟ್ ಆಗಿರ್ಬೋದು, ಫಿಶ್ಶು, ಪನ್ನೀರು, ಮಿಲ್ಕು ಮತ್ತು ಎಗ್ಸ್ನಿಂದ ನಮಗೇನು ಸಿಗ್ತದಪ್ಪ ಅಂತಂದರೆ ಪ್ರೋಟೀನ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ವಿಟಮಿನ್ಸ್ ಬಗ್ಗೆ ನೋಡೋದಾದರೆ, ಆಮೇಲೆ ಈ ವಿಟಮಿನ್ಸು ಮತ್ತು ಮಿನರಲ್ಸನ್ನು ನಾವೇನು ಕರಿತೀವಪ್ಪ ಅಂದರೆ ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಕರಿತೀವಿ. ಯಾಕಂದರೆ ಇವು ನಮಗೆ ರೋಗದಿಂದ ನಮಗೆ ರಕ್ಷಣೆ ನೀಡ್ತಾವೆ. ಅದಕ್ಕೆ ಇವೆಲ್ಲ ಏನು ಪ್ರೊಟೆಕ್ಟಿವ್ ಫುಡ್ಸ್ ಅಂತ. ಯಾವ್ಯಾವು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಓಕೆ, ನೋಡಿಲಿ ವಿಟಮಿನ್ಸ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ಓಕೆ, ವಿಟಮಿನ್ಸ್ ಆಲ್ಸೋ ಹೆಲ್ಪ್ ಇನ್ ಕೀಪಿಂಗ್ ಅವರ್ ಐಸ್, ಬೋನ್ಸ್,
ಟೀತ್ ಆ್ಯಂಡ್ ಗಮ್ಸ್ ಹೆಲ್ದಿ. ಓಕೆ, ಕಣ್ಣಿನ ಆರೋಗ್ಯಕ್ಕೆ ಮತ್ತು ಎಲುಬು ಮತ್ತು ಹಲ್ಲಿನ ಆರೋಗ್ಯಕ್ಕೆ ವಿಟಮಿನ್ ಸಹ ಭಾಳ ಉಪಯೋಗಕಾರಿ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಟಮಿನ್ಸ್ ನೋಡೋದಾದರೆ ವಿಟಮಿನ್ ಎ, ಸಿ, ಡಿ, ಕೆ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಬರ್ತದೆ. ಅದರಲ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸು ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಬರ್ತದೆ. ಓಕೆ, ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ ನೋಡೋಪ್ಪ ಅಂತಂದ್ರೆ ವಿಟಮಿನ್ ಎ, ಡಿ, ಇ, ಕೆ ಅಂದರೆ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸು. ಇವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಆಗಿರೋದ್ರಿಂದ ಇವು ನಮ್ಮ ಫ್ಯಾಟ್ ಟಿಶ್ಯೂಸಲ್ಲಿ ಸ್ಟೋರ್ ಆಗಿರ್ತದೆ. ಓಕೆ, ಆಮೇಲೆ ವಾಟರ್ ಸಾಲ್ಯುಬಲ್ ಅಂದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ವಿಟಮಿನ್ ಎ ಯಾವ ಕಾರಣಕ್ಕಾಗಿ ಬೇಕಪ್ಪ ಅಂತಂದ್ರೆ ನಮಗೆ ನಮ್ಮ ಚರ್ಮದ ಆರೋಗ್ಯಕ್ಕಾಗಿ ಮತ್ತು ನಮ್ಮ ಕಣ್ಣುಗಳ ಆರೋಗ್ಯಕ್ಕಾಗಿ ನಮಗೆ ಯಾವ್ದು ಬೇಕಂದರೆ ವಿಟಮಿನ್ ಎ ಬೇಕು. ಹಾಗೆ ವಿಟಮಿನ್ ಡಿ ಯಾವ್ದು ಬೇಕಪ್ಪ ಅಂತಂದ್ರೆ ನಮ್ಮ ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ನಮಗೆ ವಿಟಮಿನ್ ಸಿ ಬೇಕು. ಆಮೇಲೆ ವಿಟಮಿನ್ ಡಿ ಯಾವುದಕ್ಕೆ ಬೇಕಪ್ಪ ಅಂತಂದ್ರೆ ನಮಗೆ ಕ್ಯಾಲ್ಶಿಯಂ ಅಂದರೆ ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಂ ಫಾರ್ ಬೋನ್ಸ್ ಆ್ಯಂಡ್ ಟೀತ್. ಓಕೆ, ಈ ವಿಟಮಿನ್ ಡಿಯನ್ನು ನಾವು ಸೂರ್ಯನ ಬೆಳಕಿನ ಸಹಾಯದಿಂದ ಸಹ ಪಡ್ಕೋಬೋದು. ಅಂದರೆ ಸೂರ್ಯನ ಬೆಳಕಿನ ಸಹಾಯದಿಂದ ನಮ್ಮ ಬಾಡಿ ತನ್ನಿಂತಾನೇ ವಿಟಮಿನ್ ಡಿಯನ್ನು ಉತ್ಪಾದನೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇನ್ನು ವಿಟಮಿನ್ ಎ ಯಾವ್ಯಾವ ಪದಾರ್ಥದಿಂದ ನಮಗೆ ಸಿಗ್ತೈತೆ ಅಂತ ನೋಡೋದಾದರೆ ಮಿಲ್ಕಿಂದ ಸಿಗ್ತದೆ, ಫಿಶ್ ಆಯಿಲಿಂದ ಸಿಗ್ತದೆ, ಪಪ್ಪಾಯ, ಕ್ಯಾರೆಟು, ಮ್ಯಾಂಗೋ ಇವೆಲ್ಲದರಿಂದ ವಿಟಮಿನ್ ಎ ಸಿಗ್ತದೆ. ಓಕೆ, ನೆಕ್ಸ್ಟು ಇನ್ನು ವಿಟಮಿನ್ ಬಿ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ವೀಟ್ನಿಂದ ಸಿಗ್ತದೆ ಮತ್ತು ರೈಸ್ ಮತ್ತು ಲಿವರ್ನಿಂದ ವಿಟಮಿನ್ ಬಿ ನಮಗೆ ಸಿಗ್ತದೆ. ಆಮೇಲೆ ವಿಟಮಿನ್ ಸಿ ಎಲ್ಲಿಂದ ಸಿಗ್ತದಪ್ಪ ಅಂತಂದ್ರೆ ಮೇನು ಇವು ಯಾವ್ಯಾವ ಹಣ್ಣುಗಳು ಹುಳಿ ಇರ್ತಾವೆ ನೋಡಿ ಆ ಹಣ್ಣುಗಳಿಂದ ನಮಗೆ ವಿಟಮಿನ್ ಸಿ ಅನ್ನೋದು ಸಿಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಆರೆಂಜ್ ಆಗಿರ್ಬೋದು, ಗೋವಾ ಅಂದರೆ ಪೇರ್ಲ ಹಣ್ಣಾಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಗ್ರೀನ್ ಚಿಲ್ಲಿ ಆಗಿರ್ಬೋದು, ಲೆಮನ್ ಅಂದರೆ ನಿಂಬೆಹಣ್ಣು ಆಗಿರ್ಬೋದು, ಆಮ್ಲ ಅಂದರೆ ನೆಲ್ಲಿಕಾಯಿ ಆಗಿರ್ಬೋದು, ಇವೆಲ್ಲದರಿಂದ ನಮಗೆ ವಿಟಮಿನ್ ಸಿ ಸಿಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ವಿಟಮಿನ್ ಡಿ ಎಲ್ಲಿಂದ ಸಿಗ್ತದೆ ನೋಡೋದಾದರೆ ವಿಟಮಿನ್ ಡಿ ಆವಾಗಲೂ ಹೇಳಿದೆ ನಾನು, ನಮ್ಮ ಸೂರ್ಯನ ಬೆಳಕಿನಿಂದ ನಮ್ಮ ಬಾಡಿ ವಿಟಮಿನ್ ಡಿಯನ್ನು ತಯಾರು ಮಾಡ್ತದೆ. ಮತ್ತು ವಿಟಮಿನ್ ಡಿ ನಮಗೆ ಆರ್ಟಿಫಿಷಿಯಲಾಗಿ ಲಿವರಿಂದ ಸಿಗ್ತದೆ, ಮಿಲ್ಕಿಂದ ಸಿಗ್ತದೆ, ಬಟರು, ಎಗ್ಗು, ಫಿಶ್ಶಿಂದ ನಮಗೆ ವಿಟಮಿನ್ ಡಿ ಸಿಗ್ತದೆ. ನೆಕ್ಸ್ಟ್ ಮಿನರಲ್ಸ್ ನೋಡೋಣ. ಈ ಮಿನರಲ್ಸ್ ನಮ್ಮ ಬಾಡಿಗೆ ತುಂಬ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬೇಕಾಗ್ತದೆ. ಆಮೇಲೆ ಅವು ಎದಕ್ಕೆ ಬೇಕಪ್ಪ ಅಂತಂದ್ರೆ ನಮಗೆ ಪ್ರಾಪರ್ ಗ್ರೋತ್ ಆಗಲಿಕ್ಕೆ ಮತ್ತು ಗುಡ್ ಹೆಲ್ತನ್ನ ಮೇಂಟೈನ್ ಮಾಡೋದಕ್ಕೆ ನಮಗೆ ಮಿನರಲ್ಸ್ ಬೇಕಾಗ್ತದೆ. ಆಮೇಲೆ ಆವಾಗಲೇ ಹೇಳ್ದಂಗೆ ಈ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್. ಯಾಕಪ್ಪ ಅಂತಂದರೆ ಅವು ಡಿಸೀಸ್ ವಿರುದ್ಧ ಹೋರಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ಸೊ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್, ಕಾರ್ಬೋಹೈಡ್ರೇಟ್ಸ್ ಆರ್ ಎನರ್ಜಿ ಗಿವಿಂಗ್ ಫುಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಆರ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಕಾಂಪೋನೆಂಟ್ ಅಂದರೆ ಆಹಾರದ ಮುಖ್ಯ ಘಟಕ ಯಾವುದಪ್ಪ ಅಂತಂದರೆ ಡಯಟ್ರಿ ಫೈಬರ್ಸ್ ಅಂದರೆ ಅಥವಾ ರಫೇಸಸ್ ಅಂತ ಹೇಳ್ತೀವಿ ನಾವು. ಅಂದರೆ ನಾರಿನ ಅಂಶ ಹೊಂದಿರುವಂತಹ ಆಹಾರಗಳು ಅಂಥೇಳಿ. ಓಕೆ, ಇವು ಮೇನ್ಲಿ ಪ್ಲಾಂಟ್ಸ್ ಪ್ರಾಡಕ್ಟ್ಸ್. ಇವು ಅಂದರೆ ಗಿಡದ ಅಥವಾ ಮರಗಳಿಂದ ಸಹ ಅಥವಾ ಸಸ್ಯಗಳಿಂದ ನಮಗೆ ಡಯಟ್ರಿ ಫೈಬರ್ಸ್ ಅಥವಾ ರಫೇಸ್ ಸಿಗ್ತದೆ ಮೇನ್ಲಿ. ಅಂದರೆ ಇದು ಎನಿಮಲ್ ಪ್ರಾಡಕ್ಟ್ ಅಲ್ಲ, ಇದು ಪ್ಲಾಂಟ್ ಪ್ರಾಡಕ್ಟು. ಸೋರ್ಸಸ್ ನೋಡೋಣ ಸ್ವಲ್ಪ ಈಗ. ಅಂದರೆ ಎಲ್ಲೆಲ್ಲೆಲ್ಲ ಸಿಗ್ತದೆ ಅಂತಂದರೆ ಹೋಲ್ ಗ್ರೇನ್ಸಿಂದ ಸಿಗ್ತದೆ, ಕಾಳುಗಳಿಂದ, ಬೇಳೆ ಕಾಳುಗಳಿಂದ ಸಿಗ್ತದೆ, ಪೊಟ್ಯಾಟೋಯಿಂದ ಸಿಗ್ತದೆ, ಫ್ರೆಶ್ ಫ್ರೂಟ್ಸಿಂದ ಸಿಗ್ತದೆ, ವೆಜಿಟೇಬಲ್ ಅಂದರೆ ತರಕಾರಿಗಳಿಂದ ಸಿಗ್ತದೆ. ಇವೆಲ್ಲ ಮೇನ್ ಸೋರ್ಸಸ್ ಆಫ್ ರಫೇಜ್. ಓಕೆ, ರಫೇಜಲ್ಲಿ ನಮಗೆ ಯಾವುದೇ ಥರದಂಥ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ. ಓಕೆ, ಬಟ್ ಅದು ಎದಕ್ಕೆ ಹೆಲ್ಪ್ ಮಾಡ್ತೈತಪ್ಪ ಅಂತಂದ್ರೆ ನಮಗೆ ಫುಡ್ಡನ್ನು ಡೈಜೆಷನ್ ಮಾಡೋಕ್ಕೆ ಇದು ರಫೇಸ್ ನಮಗೆ ಮುಖ್ಯವಾಗಿ ಬೇಕೇ ಬೇಕು. ನೋಡಿ ಇಲ್ಲಿ, ರಫೇಸ್ ಡಸ್ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ ಟು ಅವರ್ ಬಾಡಿ. ಇಟ್ ಹೆಲ್ಪ್ಸ್ ಅವರ್ ಬಾಡಿ ಟು ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್. ಓಕೆ, ಅಂದರೆ ಯಾವುದೇ ಥರದಂಥ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ. ಮೇನ್ ಪಾಯಿಂಟ್ ಇದು ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಂಡ್ಬಿಡ್ರಿ. ರಫೇಸಿಂದ ನಮಗೆ ಯಾವುದೇ ಥರದಂಥ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ, ಬಟ್ ನಮಗದು ಅನ್ಡೈಜೆಸ್ಟೆಡ್ ಫುಡ್ಡನ್ನು ಹೊರಗಡೆ ಸಾಗಿಸಲಿಕ್ಕೆ ಅಥವಾ ಫುಡ್ಡನ್ನು ಡೈಜೆಷನ್ ಮಾಡೋಕ್ಕೆ ನಮಗೆ ರಫೇಜಸ್ ಬೇಕು. ನೆಕ್ಸ್ಟು ವಿಟಮಿನ್ ಸಿ ಅನ್ನೋದು ನಾನು ಆವಾಗಲೇ ಹೇಳಿದೆ ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂಥೇಳಿ. ಸೊ ಇದು ಕುಕ್ ಮಾಡೋದ್ರಿಂದ ನಾವು
ವಿಟಮಿನ್ ಸಿ ಡಿಸ್ಟ್ರಾಯ್ ಆಗಿಬಿಡ್ತದೆ. ಸೊ ಹಾಗಾಗಿ ವಿಟಮಿನ್ ಸಿ ನಾವು ಹಾಗೆ ನ್ಯಾಚುರಲ್ ಆಗಿ ತಿನ್ನಬೇಕು, ಅಂದರೆ ಹಣ್ಣುಗಳನ್ನು ಕುಕ್ ಮಾಡದೆ ಹಾಗೆ ತಿನ್ನಬೇಕು. ಆವಾಗ ಮಾತ್ರ ನಮಗೆ ವಿಟಮಿನ್ ಸಿ ಸಿಗ್ತದೆ, ಯಾಕಂದರೆ ಇದು ವಾಟರ್ ಸಾಲ್ಯುಬಲ್ ವಿಟಮಿನ್. ಆಮೇಲೆ ಮಿನರಲ್ಸ್ ಇರ್ತವೆ ನೋಡಿ. ಮಿನರಲ್ಸ್ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಮ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಇವೆಲ್ಲ ಮಿನರಲ್ಸು. ಇವನ್ನ ಕುಕ್ ಮಾಡೋದ್ರಿಂದ ಅವು ಹಾಳು ಆಗೋದಿಲ್ಲ. ಓಕೆ. ನೆಕ್ಸ್ಟು ಈ ನ್ಯೂಟ್ರಿಯೆಂಟ್ಸ್ ಏನಾದರೂ ನಮಗೆ ಬೇಕಾದಷ್ಟು ಸಿಗಲಿಲ್ಲಪ್ಪ ಅಂತಂದರೆ ನಮಗೆ ಡಿಸೀಸ್ ಬರ್ತವೆ. ಅವಕ್ಕೆ ಏನಂತ ಹೇಳ್ತೀವಪ್ಪ ಅಂದರೆ ಡೆಫಿಷಿಯನ್ಸಿ ಡಿಸೀಸ್ ಅಂತ ಹೇಳ್ತೀವಿ ನಾವು. ಈ ಡೆಫಿಷಿಯನ್ಸಿ ಡಿಸೀಸಸ್ನ ಡೆಫಿನೇಷನ್ ನೋಡೋದಾದರೆ, ಡಿಸೀಸಸ್ ದಟ್ ಅಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಡೆಫಿಷಿಯನ್ಸಿ ಡಿಸೀಸಸ್. ಅಂದರೆ ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದಾಗಿ ಬರುವ ರೋಗಗಳು ಯಾವಪ್ಪ ಅಂತಂದ್ರೆ ಡೆಫಿಷಿಯನ್ಸಿ ಡಿಸೀಸಸ್ ಅಂತ ಹೇಳ್ಬೋದು ನಾವು. ಅಂದರೆ ನ್ಯೂಟ್ರಿಷನ್ನಿಂದ ಕೊರತೆಯಿಂದಾಗಿ ಬರುವ ರೋಗಗಳೇ ಡೆಫಿಷಿಯನ್ಸಿ ಡಿಸೀಸಸ್. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಡೆಫಿಷಿಯನ್ಸಿ ಡಿಸೀಸ್ ಕೊಟ್ಟಿದ್ದಾರೆ ನಿಮ್ಮ NCERT ಬುಕ್ನಲ್ಲಿ. ಇದಂತೂ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇದು. ಇದರಲ್ಲಿ ಒಂದಲ್ಲ ಒಂದು ಕ್ವಶನ್ ಇಂಪಾರ್ಟೆಂಟಾಗಿ ಬಂದೇ ಬರ್ತದೆ. ಓಕೆ. ಈ ಡೆಫಿಷಿಯನ್ಸಿ ಡಿಸೀಸಸ್ ಯಾವ್ಯಾವು ನೋಡೋದಾದರೆ ಮತ್ತು ಅವ್ರ ಸಿಮ್ಟಮ್ಸ್ ನೋಡೋದಾದರೆ, ಫಸ್ಟ್ ಒನ್ ವಿಟಮಿನ್ ಎ. ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಏನು ಬರ್ತೈತಪ್ಪ ಅಂತಂದರೆ ಯಾವ ಡಿಸೀಸ್ ಅಂದರೆ ಲಾಸ್ ಆಫ್ ವಿಷನ್, ಅಂದರೆ ಕುರುಡುತನ ಬರ್ತದೆ. ಅದರ ಸಿಮ್ಟಮ್ಸ್ ನೋಡೋದಾದರೆ ಇಲ್ಲಿ ಪುವರ್ ವಿಷನ್ ಅಂದರೆ ದೃಷ್ಟಿದೋಷ, ಅಥವಾ ಲಾಸ್ ಆಫ್ ವಿಷನ್ ಅಂದರೆ ಮತ್ತು ಇರುಳು ಕುರುಡುತನ, ಅಥವಾ ಪೂರ್ತಿಯಾಗಿ ಕಣ್ಣು ಕಾಣದೇ ಇರ್ಬೋದು. ಇವೆಲ್ಲ ಎದರಿಂದ ಬರ್ತೈತಪ್ಪ ಅಂದರೆ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಬರ್ತದೆ. ಓಕೆ. ನೆಕ್ಸ್ಟ್ ಇನ್ನು ವಿಟಮಿನ್ B1. ವಿಟಮಿನ್ B1 ಇಂದ ನೋಡೋದಾದರೆ ವಿಟಮಿನ್ B1 ಇಂದ ಬೆರಿ ಅನ್ನುವಂಥ ರೋಗ ನಮಗೆ ಬರ್ತದೆ. ಓಕೆ. ಇದರ ಸಿಮ್ಟಮ್ಸ್ಗಳು ನೋಡೋದಾದರೆ ವೀಕ್ ಮಸಲ್ಸ್ ಇರ್ತದೆ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಓಕೆ. ನೆಕ್ಸ್ಟ್ ವಿಟಮಿನ್ ಸಿ. ವಿಟಮಿನ್ ಸಿ ಎಲ್ಲಿಂದ ಸಿಗ್ತದಪ್ಪ ಅಂತಂದ್ರೆ ನಮಗೆ ಹುಳಿ ಇರುವ ಪದಾರ್ಥಗಳಿಂದ ಸಿಗ್ತದೆ. ಫಾರ್ ಎಕ್ಸಾಂಪಲ್ಲು ನೆಲ್ಲಿಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆರೆಂಜ್ ಹಣ್ಣಿಂದ ಆಗಿರ್ಬೋದು. ಓಕೆ. ಇವೆಲ್ಲ ನಮಗೆ ವಿಟಮಿನ್ ಸಿಯ ಮೂಲಗಳು. ಸೊ ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಸ್ಕರ್ವಿ ಅನ್ನುವಂಥ ರೋಗ ಬರ್ತದೆ. ಸ್ಕರ್ವಿ ಅನ್ನೋ ರೋಗ ಸಿಮ್ಟಮ್ಸ್ ನೋಡೋದ್ರೆ ಬ್ಲೀಡಿಂಗ್ ಗಮ್ಸ್, ಅಂದರೆ ಒಸಡುಗಳಲ್ಲಿ ರಕ್ತಸ್ರಾವ ಆಗೋದು. ಆಮೇಲೆ ವೂಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್, ಅಂದರೆ ಬೇಗನೆ ಗಾಯಗಳು ಮಾಯದೇ ಇರುವುದು. ಆಮೇಲೆ ವಿಟಮಿನ್ ಡಿ ಸೋರ್ಸಸ್ ಅವಾಗ ಹೇಳಿದೆ, ನಮ್ಮ ದೇಹ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿಯನ್ನು ಉತ್ಪಾದನೆ ಮಾಡುತ್ತೆ. ಮತ್ತು ವಿಟಮಿನ್ ಡಿಯಿಂದ ಬರುವಂಥ ರೋಗ ಅಂದರೆ ಡೆಫಿಷಿಯನ್ಸಿಯಿಂದ ಬರೋದ ರೋಗ ಯಾವುದಪ್ಪ ಅಂದರೆ ರಿಕೆಟ್ಸ್ ಅನ್ನುವಂಥದ್ದು. ಓಕೆ. ಈ ರಿಕೆಟ್ಸ್ನಲ್ಲಿ ಏನಪ್ಪ ಅಂದ್ರೆ ನಮ್ಮ ಎಲುಬುಗಳು ಸಾಫ್ಟ್ ಆಗ್ತಾ ಬರುತ್ತೆ, ಮತ್ತು ಬೋ ಲೆಗ್ಸ್ ಅಂದರೆ ಬೆಂಡಾಗಿರುವ ಕಾಲುಗಳು, ಮತ್ತು ಪಿಜನ್ ಚೆಸ್ಟ್ ಅನ್ನುವಂಥ ರೋಗ ಬರ್ತದೆ ನಮಗೆ, ಯಾವುದು ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ. ನೆಕ್ಸ್ಟು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ, ಅಂದರೆ ಕ್ಯಾಲ್ಶಿಯಂ ಮಿನರಲ್ ಈ ಡೆಫಿಷಿಯನ್ಸಿಯಿಂದ ಏನು ಬರ್ತದಪ್ಪ ಅಂತಂದ್ರೆ ಬೋನ್ ಆ್ಯಂಡ್ ಟೂತ್ ಡಿಕೆ. ಓಕೆ. ಅಂದರೆ ಹಲ್ಲುಗಳು ಕೊಳೆಯುವಂಥದ್ದು, ಎಲುಬುಗಳು ತಮ್ಮ ಶಕ್ತಿತನವನ್ನು ಕಳೆದುಕೊಳ್ಳುವಂಥದ್ದು. ಇದಕ್ಕೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ರೋಗಕ್ಕೆ ಹೈಪೋಕ್ಯಾಲ್ಸಿಮಿಯಾ ಅಂತ ಸಹ ಕರೀತಾರೆ. ಸಿಮ್ಟಮ್ಸ್ ಬಂದ್ಬಿಟ್ಟು ವೀಕ್ ಬೋನ್ಸ್ ಆ್ಯಂಡ್ ಟೂತ್ ಡಿಕೆ. ಓಕೆ. ನೆಕ್ಸ್ಟು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಗಳಗಂಡ ರೋಗ ಅಂತ ಬರ್ತದೆ, ಗಾಯ್ಟರ್ ಅಂತ ಕರೀತಾರೆ. ಓಕೆ. ಇದರ ಸಿಮ್ಟಮ್ಸ್ ಏನಪ್ಪ ಅಂತಂದ್ರೆ ಗ್ಲಾಂಡ್ಸ್ ಇನ್ ದಿ ನೆಕ್ ಅಪಿಯರ್ ಸಾಲೋನ್, ಮೆಂಟಲ್ ಡಿಸೇಬಿಲಿಟಿ ಇನ್ ಚಿಲ್ಡ್ರನ್, ಅಂದರೆ ಬಾತಿರುವಂಥ ಕುತ್ತಿಗೆ ಇದು ಸಿಮ್ಟಮ್ ಆಗ್ತದೆ ಇದರದ್ದು. ಇನ್ನು ಅಯೋಡಿನ್ ಡೆಫಿಷಿಯನ್ಸಿಯನ್ನು ಹೇಗೆ ನಾವು ತಡೆಗಟ್ಬೋದಪ್ಪ ಅಂದರೆ ಈ ಮರೈನ್ ಫುಡ್ ಅಂದರೆ ಸೀ ಫುಡ್ ತಿನ್ನುವಂಥದ್ದು, ಅಂದರೆ ಸಮುದ್ರದಲ್ಲಿ ಸಿಗುವಂಥ ಮೀನುಗಳನ್ನ ತಿನ್ನೋದ್ರಿಂದ ನಮಗೆ ಅಯೋಡಿನ್ ಡೆಫಿಷಿಯನ್ಸಿಯನ್ನು ತಡೆಗಟ್ಬೋದು. ಓಕೆ. ನೆಕ್ಸ್ಟ್ ಐರನ್ ಡೆಫಿಷಿಯನ್ಸಿಯಿಂದ ಏನೇನು ಬರ್ತದಪ್ಪ ಅಂತಂದ್ರೆ ಅನಿಮಿಯಾ ಬರ್ತದೆ. ಓಕೆ. ಅನಿಮಿಯಾ ಅಂತಂದ್ರೆ ಇದು ನಮ್ಮ ಐರನ್ ನಮ್ಗೆ ಎದಕ್ಕೆ ಬೇಕಪ್ಪ ಅಂದ್ರೆ ಹಿಮೋಗ್ಲೋಬಿನ್ ತಯಾರು ಮಾಡೋದಕ್ಕೆ ಬೇಕು ನಮಗೆ ಅನಿಮಿಯಾ ನಮ್ಮ ಬಾಡಿನಲ್ಲಿ. ಸೊ ಅದಿಲ್ಲಪ್ಪ ಅಂತಂದ್ರೆ ಅನಿಮಿಯಾ ಅನ್ನುವಂಥ ಒಂದು ಡಿಸೀಸ್ ಬರ್ತದೆ. ಸೊ ಅದರ ಸಿಮ್ಟಮ್ಸು ವೀಕ್ನೆಸ್ ಆಗಿರ್ತದೆ. ನೆಕ್ಸ್ಟು ವಿಟಮಿನ್ ಕೆ. ಓಕೆ. ವಿಟಮಿನ್ ಕೆ ಡೆಫಿಷಿಯನ್ಸಿಯಿಂದ ಏನೇನು ಬರ್ತದಪ್ಪ ಅಂತಂದ್ರೆ ಹಿಮೋರೈಸ್ ಅನ್ನುವಂಥದ್ದು, ಅಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಆಫ್ ಬ್ಲಡ್ ಅಂಥೇಳಿ. ಅಂದರೆ ಇದರ ಸಿಮ್ಟಮ್ಮು ನಮ್ಮ ರಕ್ತ ಬೇಗನೆ ಹೆಪ್ಪುಗೊಳ್ಳೋದಿಲ್ಲ, ಅಂದರೆ ಅಫೆಕ್ಟ್ಸ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಇದರಿಂದ ಬರ್ತದಪ್ಪ ಅಂದ್ರೆ ವಿಟಮಿನ್ ಕೆ ಡೆಫಿಷಿಯನ್ಸಿಯಿಂದ ಬರ್ತದೆ. ಓಕೆ. ಸೊ ಇಲ್ಲಿವರೆಗೂ
ನನ್ನ ಎಕ್ಸ್ಪ್ಲೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇದರ ನೆಕ್ಸ್ಟ್ ಪಾರ್ಟ್ನೂ ಸಹ ನೀವು ನೋಡಿ, ಯಾಕಂದರೆ ಆ ಪಾರ್ಟ್ನಲ್ಲಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಈ ಬರೀ ಥಿಯರಿ ಪಾರ್ಟ್ ಓದಿದ್ರೆ ಆಗಲ್ಲ, ಅದರಿಂದ ಆ ಪಾಠದಿಂದ ಕ್ವಶನ್ಸ್ನ ಸಹ ಹೇಗೆ ಬರಬಹುದು ಅಂತೇಳಿ ನಾವು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಸೊ ಆ ಪಾರ್ಟ್ ನಿಮಗೆ ಭಾಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.